ಅಲೆ ಗಜೇಂದ್ರ, ಆ ತುಳಿದ ಹುಡಿ ಮಣ್ಣಿನ ಧೂಳಿಗೆ ತಮ್ಮಂದಿರ ಗಾಳಿಪಟ ಗಗನದ ಎತ್ತರಕ್ಕೆ ಹಾರಿಸಿ ಅತರ ಸೂತ್ರಧಾರ ನನ್ನ ಕೈಯಲ್ಲಿ ಹಿಡಿದು ಆಟ ಆಡಿಸುವುದೇ ಈ ನಂಜೇಗೌಡನ ಹಲೋ, ಯಾರು? ಸರೋಜಾ, ಹೇಳು ಸರೋಜಾ, ಹೇಳು. ಏನು ನನ್ನ ಮನೆ ಕಡೆ ಬರುತ್ತಿರುವ್ಯಾ? ಸರೋಜಾ, ಬಾ. ನಿನಗಾಗಿ ತೆರೆದಿದೆ ಈ ಅರಮನೆಯ ಬಾಗಿಲು. ನಾನು ಹಾಕಿದ ಟಾರ್ಗೆಟ್ ಇನ್ನು ಗಜೇಂದ್ರನ ಹೆಂಡತೆ ನನ್ನ ಹೆಂಡತೆ. ಗೌಡ್ರೆ, ಮನೆಯಲ್ಲಿ ಯಾರು ಇಲ್ಲ ತಾನೆ? ಇದಾರೆ ಸರೋಜ, ಇದಾರೆ. ನನ್ನ ತಂಗಿ ಹಾಗೂ ನನ್ನ ಗುಮಾಸ್ತ ಮಾತ್ರ ಇದ್ದಾರೆ.
ಯಾಕ್ರಿ ಅಪ್ಪರ ಕರೆದ್ರು ಕೂಗಿರು? ಅಲೇ ವಿವೇಕಿ, ಈ ಸುಟ್ಟನ್ನು ತೆಗೆದು ಒಳಗೆ ಭದ್ರವಾಗಿ ಇಡು. ಅಪ್ಪರ ಅಂತೂ ಹೊಡೆದ ಬಿಟ್ರೆ ಅವರ ಸಾನ್ಸ ಮೊದಲ ಎತ್ರ ಅವರ ಮನಸ್ಸನ್ನು ಮ್ಯಾಲ. ಅದಕ್ಕ ಅಂತಾರೆ ಹಿಂದಿನ ಹಿರಿಯರ ಶಕ್ತಿಗೊಂದು ಹರಕಾಗಲಿ ಹಳಿದಾಗ್ಲಿ ಹೊಸದಾಗ್ಲಿ ಒಂದು ಕೋಟ್ ಇರ್ಬೇಕತ್ತ, ಯಾವನಿಗೂ ಹಳಿದಾಗ್ಲಿ ಹೊಸದಾಗ್ಲಿ ಒಂದು ಮಾಲ್ ಇರ್ಬೇಕತ್ತ. ಅಲೇ ತಲೆ ಇಟ್ಟು ಸುಮ್ಮನೆ ಒಳಗೆ ಹೋಗು. ಆಯ್ತ್ರಿ ಸಾವುಕಾರ, ನಾ ಹೋಗ್ತೀನಿ. ನೀ ಸಣ್ಣ ಹಿಡಿದ ಗಿರ್ನಿ ಬಿಸ್ಕೊಂಡ್ ಬಾ. ಗೌಡ್ರಿ, ನನ್ನ ಗಂಡನ ಮನೆ ಬಿಟ್ಟು ಬಂದಿದ್ದಾಯ್ತಲ್ಲ, ನಡೀರಿ ಒಳಗೆ ಹೋಗೋಣ. ಒಳಗೆ ಹೋಗುದು ಏನಿದೆ ಸುರಾಜ? ಹೂ ಅಂದರೆ ನೀನು ನನ್ನ ಮನದಲ್ಲಿ ಮುಚ್ಚಿಕೊಂಡಿರುವ ಒಂದು ಮಾತನ್ನು ಬಿಚ್ಚಿ ಹೇಳಬೇಕೆಂಬುದೇ ನನ್ನ ಆಸೆ. ನಾನು ನಿಮ್ಮ ಹೊಳೆ ಆದ ಮೇಲೆ ಅದ್ಯಾವ ಮಾತು ಹೇಳಿ ಗೌಡ್ರೆ? ನೋಡು ಸುರಾಜ, 150 ಎಕರೆ ಆಸ್ತಿ ಕೂಡ ನನ್ನ ತಂಗಿ ಹೆಸರಿಗಿದೆ. ಅಂದ ಮೇಲೆ ನಿನ್ನ 10 ಎಕರೆ ಆಸ್ತಿಯನ್ನು ನನ್ನ ತಂಗಿ ಹೆಸರಿಗೆ ಬರೆದು ಕೊಡಲೇಬೇಕು. ಏಕೆಂದರೆ ನಿನ್ನ ಹೆಸರಿಗಿದ್ದ ಆಸ್ತಿಯನ್ನು ನಿನ್ನ ಮಾವ ನಿನ್ನ ಗಂಡ ಕಿತ್ತಕೊಳ್ಳಬಾರದು. ಆ ನಂತರ ನಮ್ಮ ಇಬ್ಬರ ಹೆಸರಿಗೆ ಮಾಡಿಕೊಂಡರಾಯಿತು. ಏನಂತೀಯ? ಆಯ್ತು ಗೌಡ್ರೆ, ನಿಮ್ ಇಷ್ಟದಂತೆ ಆಗಲಿ. ಆಗಲಿ, ಅದಕ್ಕೆ ಸಂಕೋಚ, ಸಹಿ ಹಾಕುತ್ತೇನೆ. ಸುವರ್ಣ, ಸುವರ್ಣ, ಯಾಕಣ್ಣ ಈ ಪೇಪರ್ ನಲ್ಲಿ ಒಂದು ಮುಖ್ಯವಾದ ವಿಷಯ ಇದೆ. ಇದನ್ನು ಭದ್ರವಾಗಿ ಮನೆಯೊಳಗೆ ಇಡು. ಏನು ಸರೋಜಾದೇವಿಯವರು ನಮ್ಮ ಮನೆಯವರೆಗೂ ಆಗಮನ? ಯಾಕೆ ಬರ್ಬಾರ್ದಾಗಿತ್ತೇನು? ಸುವರ್ಣ, ನಾನು ಹಾಗೆ ಬಂದಿಲ್ಲ, ಈ ಮನೆಯ ಮಹಾರಾಣಿಯಾಗಿ ಬಂದಿದ್ದೇನೆ. ಸುವರ್ಣ, ಇಂದಿನಿಂದ ಇವಳು ನಿನ್ನ ಅತ್ತಿಗೆ. ನಿನ್ನ ಮೇಲೆ ಅವಳು ಹೇಳಿದಂತೆ ಕೇಳಿಕೊಂಡು ಇರಬೇಕು. ಏನಮ್ಮ ಸರೋಜಾದೇವಿ ಮಾಡಿಕೊಂಡ ಗಂಡನ ಕಣ್ಣಲ್ಲಿ ಮಣ್ಣು ಎರಚಿ ಕಂಡ ಮಿಂಡನ ಜೊತೆಗೆ ಚಕ್ಕಂದಾಡಲು ಬರ್ತೀಯಲ್ಲ, ಹೆಣ್ಣ ನೀನು ಹೆಮ್ಮಾರಿ? ಲೇ ಸುವರ್ಣ, ಸಾಕು, ಬಾಯಿ ಮುಚ್ಚು. ಅದು ನನ್ನ ಇಷ್ಟ, ಅದನ್ನು ಕೇಳಲು ನೀನ್ಯಾರೇ ಮಿಟಕ್ಲಾಡಿ? ನೋಡು, ಇನ್ನು ಮುಂದೆ ನಾನು ಈ ಮನೆಯ ಮಹಾರಾಣಿ. ನಾನು ಹೇಗೆ ಹೇಳ್ತೀನೋ ಹಾಗೆ ಕೇಳ್ಕೊಂಡು ಬಿದ್ದಿರ್ಬೇಕಷ್ಟೇ. ಸುವರ್ಣ, ಅವಳಿಗೆ ಹೇಳುವ ಅಧಿಕಾರ ನಿನಗೆ ಇಲ್ಲ. ಅಣ್ಣ, ನನಗ್ ಬುದ್ಧಿ ಹೇಳುವ ಅಧಿಕಾರ ನಿನಗೂ ಇಲ್ಲ. ಸುವರ್ಣ, ಹೆಚ್ಚಿಗೆ ಮಾತನಾಡಿದ್ರೆ ಬಾಯಲ್ಲಿರೋ ಹುಷಾರ್. ಇನ್ನು ಮುಂದೆ ನಾವು ಇಬ್ಬರು ಹೇಳಿದೆ ಅಂತ ಕೇಳಿಕೊಂಡು ಮನೆಯಲ್ಲೇ ನಾಯಿಯಂತೆ ಬೆತ್ತಿರಲೇಬೇಕು. ಓಹೋ, ಇವರಿಬ್ರು ಕಾಮದ ಮದುವೆಯರದ ಕುದುರೆಗಳ ಹಾಗೆ ಕಾಣ್ತಾ ಇದ್ದಾರೆ. ನಾನೇನ್ ಹೇಳಿದ್ರು ಕೇಳುವ ಸ್ಥಿತಿಯಲ್ಲಿಲ್ಲ. ಇಡೀ ಆಸ್ತಿನೆಲ್ಲ ಎತ್ತು ಹಾಕಿ ಆ ಗಜೇಂದ್ರನಿಗೆ ನಾನು ಮಡದಿ ಆಗ್ಲೇಬೇಕು. ಆವಾಗ ಇವ್ರಿಗೆ ತಕ್ಕ ಉತ್ತರ ಹೇಳ್ತೀನಿ. ಅಣ್ಣ ಸಾರಿ ಅಣ್ಣ, ಇನ್ ಮುಂದೆ ನೀನ್ ಹೇಗೆ ಹೇಳ್ತೀಯೋ ಹಾಗೆ ಕೇಳ್ತೀನಿ. ನಾನೇನು ಬರ್ತೀನಿ. ಸರೋಜ, ನೀನೇನು ಬೇಜಾರು ಮಾಡ್ಕೋಬೇಡ. ನನ್ನ ತಂಗಿ ಇನ್ನೂ ಚಿಕ್ಕವಳು. ಬಾ ಚಿನ್ನ, ಈ ಮನ್ಮಥನ ಮನವನ್ನು ತಣಿಸುವಂತೆ ಒಂದು ಪ್ರೇಮ ಗೀತೆಯನ್ನು ಹಾಡಬಾರದೆ? ಆಗಲಿ ರಾಜ, ಇಷ್ಟದಂತೆ ಆಗಲಿ.
ಚೆಲುವೆ ಮಧು ಚೆಲುವೆ ಸೂರ್ಯನಿಗಲಿ ಕಾಣದಿರಲಿ ಅಂದವನು ಬಂದವನು ಸಂಜಿಯಲ್ಲಿ ಸುಳ್ಳದಿರು ನಿನ್ನ ಕಟ್ಟುಕೊಂಡು ನನ್ನ ಚೆಲುವೆ ಅದು ಚೆಲುವೆ ನನ್ನ ಚೆಲುವೆ ಅಂತದಲ್ಲಿ ಕಾಣದಿರಲಿ ಅಂದ ಮನಸ್ಸಿರುವೆ ಈ ಮುಂಜಿನಲ್ಲಿ ನಿಮಗೆ ನನ್ನ ಚೆಲುವೆ ನನ್ನ ಚೆಲುವೆ ಮುದ್ದು ಚೆಲುವೆ ಅಲೇ ಹಾದಿ ಬಿಟ್ಟು ಆರಾಮ ಕೊರಗೌಡ ಏನಿದು ನೀ ಮಾಡುವ ಹಲಕ ಕೆಲಸ ಅಲ ಗಜೇಂದ್ರ ಹಾದಿ ಬಿಟ್ಟು ನಿಂತವನಲ್ಲ ನಿನ್ನ ಹೆಂಡತಿಯನ್ನು ಹಾದಿ ಬಿಟ್ಟು ಬಂದಿದ್ದಾಳೆ ಈ ಮನ್ಮಥನ ಕಡೆಗೆ ಕೇಳಿ ತಿಳಿದುಕೊಳ್ಳಲೇ ಬಾಳೆಯ ಮಗನೇ ಅಲೇ ರಂಡಿಯ ಮಗಳೇ ನನಗೆ ಸಿಕ್ಕಂತೆ ಮಾತನಾಡಿದ್ದರೆ ಇದೇ ಕಂಡುಕೊಳ್ಳಿಂದ ನಿನ್ನ ಕತ್ತರಿಸಿ ಹಾಕಲೇ ಹುಷ ಏನೇ ಲಜ್ಜಿಗೆಟ್ಟ ಹೆಣ್ಣೆ ಗಂಡನಿಗೆ ಮೋಸ ಮಾಡಿ ಮಿಂಡನಿಗೆ ಸೆರಗಸುವ ಸೂಳಿ ನೀನು ಹೌದು, ನಾನು ಸೂಳೆ. ಗಂಡನನ್ನು ಬಿಟ್ಟು ಮಿಂಡನಿಗೆ ಸೆರಗಾಸುವ ಸೂಳೆ. ನಿನ್ನಿಂದ ಕಾಣದ ಬಂಗಾರದ ಒಡವೆಯನ್ನು ಅವನಿಂದ ಕಾಣ್ತಾ ಇದ್ದೀನಿ. ಸುಮ್ಮನೆ ಹೊರಟೋಗು. ಅದನ್ನು ಕೇಳಲು ನೀನ್ಯಾರು? ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ ಹೊಲಸು ಹೆಣ್ಣೆ. ಗಂಡನ ಮನೆಯಲ್ಲಿ ಉಂಡು ಮಿಂಡನೊಂದಿಗೆ ತಿಂಡಿ ತೀರಿಸಿಕೊಳ್ಳುವ ಬಂಡ ಸೂಳೆ. ನಿಮ್ಮಿಬ್ಬರನ್ನು ಕೊಚ್ಚಿ ಹಾಕಲು ಬಂದಿದ್ದೇನೆ. ಕೊಚ್ಚ ಹಾಕುತ್ತೀನಿ ಅಂತ ಚೊಚ್ಚಿ ಮಾತನಾಡಬೇಡ ಗಜೇಂದ್ರ. ಇಲ್ಲಿಂದ ರೈಟ್ ಹೇಳು, ಎಲ್ಲದಿದ್ದೀರ ಮುರಿಯಬೇಕು ನೀನು ಬಾಯಿಯನ್ನು. ನಾನೇ ಗೌಡನೆಂದು ಗರ್ವದಿಂದ ಮಾತನಾಡಬೇಡ ಗೌಡ. ಇದೇ ಕಂಡುಕೊಳ್ಳಿಂದ ನಿನ್ನನ್ನು ಕತ್ತರಿಸಿ ನನ್ನ ರಕ್ತ ಕುಡಿದು ಬಿಟ್ಟು ನ ಮಗನೇ ಎಚ್ಚರ. ನನಗೆ ಎಚ್ಚರ ಹೇಳು ಹೊತ್ತು ಗಜೇಂದ್ರ. ಏನು ಮುಂದೆ ಏನು ಮಾಡ್ತೀನಿ ನೋಡ್ತಿರೋ. ಅಲೇ ಮಾರಿಗುಡಿ, ಅಲೇ ಹತ್ರ ಶೆಟ್ಟಿ ದನಿ ನಮ್ಮಿಂದ ಏನಾಗಬೇಕು ಹೇಳಿ. ಈ ಕೊಟ್ಟಿನ ಮಗನನ್ನು ಕಟ್ಟಿ ಹಾಕಿರೋ. ಕೈ ಹಾಕಿದ್ರೆ ಸಾಕಾರೆ ಮಗನ್ ಕೈತೆ
ಮುಗಿಸೇ ಬಿಡ್ರಿ. ಇವನ ಕತೆ ಮುಗ್ಸಕ್ಕೆ ನನ್ನ ಬಲಗೈ ಬಂಟನಿದ್ದಾನೆ. ಅಲೇ ಮಾರಿಗೋಡೆ ಬಂಡ ಬಡ್ಡಿಯ ಮಗನಿಗೆ ನಮ್ಮ ದಣಿಯ ಕೋಟೆಗೆ ಬಂದು ನಮಗೆ ಹವಾಜ್ ಹಾಕುತ್ತಾರೆ. ಹರಾಂಪುರ್ ತಾಳು ಮಗನೇ ಈ ಬರ್ಕೊಲಿನ ಏಟನ್ನು. ಅಯ್ಯೋ ಅಮ್ಮ, ಅಯ್ಯೋ ಅಮ್ಮ, ಅಯ್ಯೋ. ಅಲೇ ಮಾರಿಗುಡಿ, ನೀಚ ಗೌಡನ ಮಾತು ಕೇಳಿ ನನ್ನನ್ನು ಕಟ್ಟಿ ಹಾಕಿ ಹೊಡೆಯುತ್ತೀಯಲ್ಲ, ನಾಚಿಕೆ ಆಗಬೇಕು ನಿನ್ನ ಗಂಡ ಜನ್ಮಕ್ಕೆ. ಇನ್ನು ಈ ಗಜೇಂದ್ರನ ಗಡು ಅಡಿಗಿದಂತೆ ಕಾಣುವುದಿಲ್ಲ. ಅಲೇ ಶೆಟ್ಟಿ, ಬಾರ್ಸಾಯಿ ಬಡ ಬಿಕಾರಿಯನ್ನು. ಸಾವ್ಕಾರ, ಅವ್ನ್ ಕಟ್ಟಾಕೋಯ್ ನಾನ ಕಟ್ಕೋಯ್ನಿ, ಹೆಂಗ್ ಬೇಕಾದಂಗ ನೀವ ಅಲೇ ಕೈಯಲ್ಲಿ ಹೋಗದ ಗದ್ದೆಗಡೆ ಹೊರಟು ಹೋಗು ಇಲ್ಲಿಂದ. ಆಯ್ತ್ರಿ ಅಪ್ಪ, ನಾ ಹೋಗ್ತೀನಿ. ಏನ್ ಬೇಕಾದ್ ಮಾಡ್ಕೊಂಬರ್ರಿ. ಅಲೇ ರಣ ಹೇಳಿ ಬಾಳ ಗೌಡನ ಏನು ಮಾಡ್ತಾನೆ ಎಂದು ನೋಡುತ್ತೀವಿ. ಅಂತದ್ರಲ್ಲಿ ನನಗೆ ಸಿಕ್ಕಂತೆ ಮಾತನಾಡುತ್ತಿರುವೆ ಅಲ್ಲ. ಓ ತಾಳು ಮಗನ ಈ ಚಾಟೆ. ಅಲೇ ಸಕ್ಕಿನ ಸೂಳಿಯ ಮಕ್ಕಳ, ನಿಮ್ಮಪ್ಪನ ರಕ್ತಕ್ಕೆ ನೀವು ನಿಜವಾಗಿ ಹುಟ್ಟಿದ್ದ ಆದರೆ ಬಿಚ್ಚಿ ನೋಡು ಈ ಪುಂಡ ಹುಲಿಯನ್ನು. ನಿಮ್ಮೆಲ್ಲರನ್ನು ಕೊಚ್ಚ ಹಾಕದೆ ಬಿಡುವುದಿಲ್ಲ. ಈ ಗರ್ಜಿಸಿದ ಗಜೇಂದ್ರನೇ ಅಲ್ಲ, ರಣರಂಗದ ಹೊಳೆ. ನಿನ್ನಂತ ನನ್ನಂತ ರಣರಂಗದ ಹೊಳಿ ನಾ ಮಿಂಡ ಹೊಳಿಯಾಗಿ ರುಂಡವನ್ನು ಕತ್ತರಿಸುವೆ. ಯಾಚರ ನನಗೆಚ್ಚರ ಹೇಳುವ ಲುಚ್ಚ ಬಂಡ ನನ್ನ ಮಕ್ಕಳು, ಬಿಚ್ಚು ನೋಡರು ನನ್ನನ್ನು. ಈ ಗಜೇಂದ್ರ ಸಿಡಿದೆಕ್ಕೆ ನಿಂತರೆ ಹಾರಿ ಹೋಗುವುದು. ನೀವೆಲ್ಲರೂ ಶಿವನ ಪದ ಸೇರುವುದು ಖಂಡಿತ. ಮೊದಲೇ ಬಾಯನ ನನ್ನನ್ನು ಶಿವನ ಪಾದ ಸೇರಿಸೋಕ್ಕಿಂತ ಮೊದಲು ನಿನ್ನನ್ನು ಯಮನ ಪಾದ ಸೇರಿಸುವೆ. ಒಳಗಡೆ ಇದ್ದ ಬಂದೂಕನ್ನು ತೆಗೆದುಕೊಂಡು ಬಾಸೂರ್. ಅಣ್ಣ ತೆಗೆದುಕೋ ಈ ಬಂದೂಕು, ತೋರ್ಸು ನಿನ್ ತಾಕತ್ತು. ಮತ್ತೆ ಮುಖ ನೋಡ್ತಾ ಇದ್ದೀರಿ. ಹಾರಿಸಿ ಇವನ ಎದೆಗೆ ಗುಂಡನ್ನು. ಗಂಡನ ಮನೆ ಬಿಟ್ಟು ನಿನ್ನನಿಗೆ ಗುಂಡು ಹಾರಿಸಿ ಎಂದು ಹೇಳುವ ರಂಡೆ, ಎಷ್ಟಿರಬೇಕು ನಿನ್ನ ತಿಂಡೆ. ಆ ಗುಂಡಿಗೆ ಹೆದರುವ ಗಂಡು ನಾನಲ್ಲ, ನಿಮ್ಮಿಬ್ಬರನ್ನು ಕೊಚ್ಚಿ ಹಾಕಲು ಬಂದಿದ್ದೇನೆ ಗಜೇಂದ್ರ. ಅಲೇ ಗಜೇಂದ್ರ, ಮುಗಿತ್ತು ನಿನ್ನ ಆಯುಸ್ಸು. ಓಹೋ, ಏನಾಗಿದೆ ಈ ಬೆಳಕಿನಲ್ಲಿ ಗುಂಡ ಯಾರು ತೆಗೆದಿದ್ದೀರೋ? ನಾನೇ ತೆಗೆದಿದ್ದೇನೆ. ಯಾವ ಕಾರಣಕ್ಕಾಗಿ? ನನ್ನ ಪ್ರೀತಿಗಾಗಿ. ಅಲ್ಲ, ನೀನೊಬ್ಬ ಮನುಷ್ಯನ, ನಿನ್ನ ಅಣ್ಣ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ಬಡವರ ಬಂಧುವಾಗಿ ಬಡವರ ಮಕ್ಕಳಿಗೆ ಆಶ್ರಯ ಆಗಬೇಕಾದನ್ನ ಬಿಟ್ಟು ಬಡ ಹೆಣ್ಣು ಮಕ್ಕಳ ಶೀಲಕ್ಕೆ ಕೈ ಹಾಕಿಲ್ಲ. ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ನಿನ್ನ ನೋಡಿದ್ರೆ ಅಸಹ್ಯ ಅನಿಸ್ತಾ ಇದೆ. ಏನಣ್ಣ, ಬೇರೊಬ್ಬರ ಹೆಂಡತಿನ ಕರ್ಕೊಂಡು ಬಂದಿದ್ಯಲ್ಲ, ಆ ಗಜೇಂದ್ರ ಏನಾದ್ರೂ ನಿನ್ನ ತಂಗಿನ ಹೊತ್ಕೊಂಡು ಹೋದ್ರೆ ಏನು ಮಾಡ್ತೀಯ? ಸುವರ್ಣ, ನಿನ್ನನ್ನು ಹೊತ್ತುಕೊಂಡು ಹೋಗೋಕ್ಕಿಂತ ಮುಂಚೆ ಇದೇ ಚಾಟಿಯಿಂದ
ಇವನ ಕಥೆಯನ್ನು ಮುಗಿಸಿ ಬಿಡುವೆ. ಅಣ್ಣ ನಿಲ್ಸು, ಅಯ್ಯೋ ಅಮ್ಮ, ನಿಲ್ಸಣ್ಣ. ಅಮ್ಮ. ಅಲೇ ಬಂಡೆಗೌಡ, ನಿನ್ನ ಚಾಟಿ ಏಟಿಗೆ ನನ್ನ ಮೈಯಲ್ಲಿ ಆಕ್ರೋಶ ಉಕ್ಕಿ ಹರಿಯುತ್ತದೆ. ನೀನೊಬ್ಬ ಗಂಡೆದಿಯ ಗಂಡಸನಾಗಿದ್ದರೆ ನಿನ್ನ ಎದೆ ಗುಂಡಿಗೆಯನ್ನು ಸೀಳಿ ಬಿಸಿ ರಕ್ತ ಕುಡಿದು ಬಿಟ್ಟಿರೋ ಮಗನೇ. ನೋಡ್ದೇನಣ್ಣ, ಬರೀ ಬಾಯಿ ಮಾತಿನಲ್ಲಿ ನಿನ್ನ ತಂಗಿನ ಹೊತ್ಕೊಂಡು ಹೋದ್ರೆ ಏನ್ ಮಾಡ್ತೀಯ ಅಂದಿದ್ದಕ್ಕೆ ಇಷ್ಟೊಂದು ರೋಷಾವೇಶ ಹೋಗ್ತಾ ಇದೆಯಲ್ಲ. ಇನ್ನು ಅವನು ಅಗ್ನಿ ಸಾಕ್ಷಿಯಾಗಿ ಮಾಡಿಕೊಂಡ ಹೆಂಡತಿಯವಳು ಇವಳನ್ನ ನೀನ್ ತಂದು ನಿನ್ನ ಮನೇಲಿ ಇಟ್ಕೊಂಡಿದೆಯಲ್ಲ, ಎಷ್ಟು ರೋಷ ಬರಬೇಡ ಅವನಿಗೆ. ಅಣ್ಣ ಪ್ಲೀಸ್ ಬಿಟ್ಬಿಡ ಅವನನ್ನ. ರೀ, ಅವಳ ಮಾತೇನ್ ಕೇಳ್ತೀರಾ? ಮುಗಿಸಿ ಅವನ್ ಕತೆನ ಬೇಗ. ಅದೇ ಮಾನಿಗೆಟ್ಟ ಹೊಯ್ಮಾಲಿ ಹೆಣ್ಣೆ, ಬೀದಿಯಲ್ಲಿ ಬಿದ್ದು ಬೂದಿಯನ್ನು ನನ್ನ ಮನೆಯಲ್ಲಿ ಇಬುತ್ತಿನಾಗಿ ಮಾಡಿಕೊಂಡಿದ್ದು ತಪ್ಪು. ನಿನ್ನಂತ ಮಡದಿಗೇನು ಗೊತ್ತು ಮಾಂಗಲ್ಯದ ಬೆಲೆ, ನಿನ್ನಂತ ಮಡದಿಗೇನು ಗೊತ್ತು ಮಾಂಗಲ್ಯದ ಬೆಲೆ. ಅದನ್ನು ನಾ ಕಟ್ಟಿದ ಮಾಂಗಲ್ಯವನ್ನು ಬಿಚ್ಚಿ ಬಿಸಾಕು ನನ್ನ ಮುಂದೆ. ನಿನ್ನಂತ ಬಡ ಬಿಕಾರಿಯ ಜೊತೆ ಬದುಕುವುದಕ್ಕಿಂತ ಪಿಂಡನ ಜೊತೆ ಸುಖವಾಗಿ ಬಾಳುತ್ತೇನೆ. ಇಟ್ಕೋ ನಿನ್ನ ಮಾಂಗಲ್ಯವನ್ನು. ಏಯ್, ಈ ಮಡದನಿಗೆ ಏನು ಗೊತ್ತು ಈ ಮಾಂಗಲ್ಯದ ಬೆಲೆ? ಏನೇ ಹೊಲಸ ಹೆಣ್ಣೆ, ಈ ಮಾಂಗಲ್ಯ ಕಟ್ಟಿಕೊಳ್ಳೋದು ಬಿಚ್ಚಿ ಬಿಸಾಕೋದಕ್ಕಲ್ಲ, ಬಾಳೆ ಮಾಡೋದಕ್ಕೆ, ನೀತಿ ನಿಯತ್ತಿನಿಂದ ಜೀವನ ಮಾಡೋದಕ್ಕೆ ಕಣೆ. ಇವತ್ತು ಈ ಮಾಂಗಲ್ಯನ ಹರಿದು ಹಾಕಿದೆಯಲ್ಲ, ಹೋಗ್ತೀಯ ಕಣೆ, ಹಾಳ ಹೋಗ್ತೀಯ, ಬೀದಿಲಿಂದ ಸೂಳೆ ಆಗ್ತೀಯ, ಹುಚ್ಚಿ ನಾಯಿಯಾಗಿ ಸಾಯ್ತೀಯ. ಇದು ಮರಳಿ ಈ ಮಾಂಗಲ್ಯವನ್ನ ಕಟ್ಟಿಕೊಳ್ಳೋ ಮಾಡದೆಯ ಶಾಪ. ಬೀಸಾಕೋ ಮಂಗಲವನ್ನು ಹೊರಗಡೆ. ಅಣ್ಣ, ಈ ಮಾಂಗಲ್ಯ ಬಿಸಾಕೋದಕ್ಕಲ್ಲ, ಮರಳಿ ನನ್ನ ಕೊರಳಿಗೆ ಕಟ್ಟಿಕೊಳ್ಳೋದಕ್ಕಾಗಿ ನಾನಿವರ ಸತಿಯಾಗಿ ಈ ಸಮಾಜದ ಎದುರಿಗೆ ಗರತಿಯಾಗಿ ಬಾಳ ತೋರಿಸ್ತೀನಿ. ಇದು ನನ್ನ ಶಪಥ. ಹಾ ಗಜೇಂದ್ರ, ಏನ್ ನೋಡ್ತಾ ಇದೀಯಾ? ಬಾ, ಬೆಂಕಿ ಬೇರುಗಾಳಿಯಾಗಿ ಸೂರ್ಯನಾಗಿ ಕಟ್ಟಿದ ಹಗ್ಗವನ್ನ ಚಟನೆ ಹರಿದು ಈ ಮಾಂಗಲ್ಯ ನನ್ನ ಕೊರಳಿಗೆ ಕಟ್ಟು. ಬಾ ಗಜೇಂದ್ರ. ಜೈ ಬಲವಂಬಲಿ. ಅಲ ಗಜೇಂದ್ರ, ನಿಲ್ಲಿಸು ನಿನ್ನ ಆರ್ಭಟವನ್ನು. ಏ ಗೌಡ, ಮುಂದೆ ಬರಬೇಡ. ಬಂದಿದ್ದ ಆದರೆ ನಿನ್ನ ರುಂಡ ಹಾರುವುದು ಖಂಡಿತ. ನಿನ್ನ ತಂಗಿಗೆ ಮಾಂಗಲ್ಯ ಭಾಗ್ಯ ಕೊಟ್ಟಿದ್ದು ಆಯ್ತು, ಅದೇನು ಮಾಡಿಕೊಂಡು ನೋಡಿ ತೀರೇ ಬಿಡಲಿ ಗೌಡ. ಅಲೇ ನೀಚ ಗೌಡ, ನೀಚ ಕುಲದಲ್ಲಿ ಜನ್ಮ ತಾಳಿದ ನಂಜ ಗೌಡ, ಇಲ್ಲಿವರೆಗೆ ಮಾತ್ರ ನಿಂದೆ ಹವ, ಇನ್ನು ಮುಂದೆ ನಂದೆ ಹವ. ದನಿ ಇವರಿಂದ ಇಲ್ಲಿಂದ ಸುಮ್ನೆ ಬಿಟ್ಟಿದ್ದು ತಪ್ಪಾಯಿತು. ಇಷ್ಟೊತ್ತಿಗೆ ನನಗೆ ಆರ್ಡರ್ ಕೊಟ್ಟಿದ್ರೆ ಇವನು ಇಲ್ಲೇ ಮರ್ಡರ್ ಮಾಡಿಬಿಡ್ತಿದ್ದೆ. ಸಮಾಧಾನ ತೆಗೆದುಕೋ ಮಾರಿಗುಡೆ, ಸಮಾಧಾನ ತೆಗೆದುಕೋ. ಈ ಸಿಂಹದ ಸಮರವನ್ನು ನುಡಿ ಸಾಧಿಸಿದರೆ ಸುಮ್ಮನೆ ಬಿಡುತ್ತೀನಿ ಎಂದು ತಿಳಿದುಕೊಂಡಿರುವೇನು? ಅವನಿಗೊಂದು ಗತಿ ಕಾಣಿಸದಿದ್ದರೆ ನನ್ನ ಹೆಸರು ನರವ್ಯಾಘ್ರ ನಂಜೇಗೌಡನೇ ಅಲ್ಲ. ಆಯ್ತ್ರಿ, ಅದನ್ನೇನೋ ನೀವ್ ಹೆಂಗ ಹೇಳ್ತೀರಿ ಹಂಗ ಮಾಡ್ರಿ. ನಂಗೆ ಸ್ವಲ್ಪ ಕೆಲ್ಸ ಐತಿ, ನಾ ಹೋಗಿ ಬರ್ತೇನೆ. ಗೌಡ್ರಿ, ಅಂತೂ ಎಲ್ಲರೂ ಹೋದ್ರಲ್ಲ, ಬನ್ನಿ ನಾವು ಹೊಸದಾಗಿ ಜೀವನವನ್ನು ಸಾಧಿಸೋಣ. ಬೆಂಕಿ ಹತ್ತು ನಿನ್ನ ಹೊಸ ಜೀವನಕ್ಕೆ. ಗೌಡ್ರಿ, ಆಸ್ತಿಗೆ ಆಸೆ ಮಾಡಿ ನನ್ನೊಂದು ಕೂಡ ಬಂದಿದೆಯಲ್ಲ. ನನ್ನ ಆಸ್ತಿ ಕೂಡ ನನ್ನ ತಂಗಿ ಹೆಸರಿಗೆ ಹೊರಟು ಹೋಗಿದೆ.
ಅಂದ ಮೇಲೆ ನಿನ್ನ ದೋಸ್ತಿಯು ನನಗೆ ಬೇಕಾಗಿಲ್ಲ. ಹೊರಟು ಹೋಗೋ ಇಲ್ಲಿಂದ. ಗೌಡ್ರಿ, ಏನು ಮಾತನಾಡ್ತಿದ್ದೀರಿ ನೀವು? ನಿಮ್ಮೊಂದಿಗೆ ಸಂಸಾರ ಮಾಡಬೇಕೆಂದು ನಂಬಿ ಬಂದವಳು ನಾನು. ಬೆಂಕಿ ಹತ್ತು ನಿನ್ನ ನಂಬಿಕೆಗೆ. ಗಂಡನಿಗೆ ಅಪನಂಬಿಕೆ ಮಾಡಿ ನನ್ನೊಂದಿಗೆ ಓಡಿ ಬಂದಿರುವೆಯಲ್ಲ, ನನ್ನನ್ನು ಬಿಟ್ಟು ಬೇರೆದವನ ಜೊತೆ ಓಡಿ ಹೋಗುವ ಆಧಾರದ ಹೆಣ್ಣ ನೀನು. ಅಂದ ಮೇಲೆ ನೀ ಮನೆ ಬಿಟ್ಟು ಹೋಗಲೇಬೇಕು. ತಪ್ಪು ಮಾಡಿಬಿಟ್ಟೆ, ನಾನು ತಪ್ಪು ಮಾಡಿಬಿಟ್ಟೆ. ದೇವರಂತ ಗಂಡ ಇದ್ದರೂ ಮಿಂಡನ ಸಹವಾಸ ಮಾಡಿ ನನ್ನ ಗಂಡನಿಗೆ ನಾನು ಮೋಸ ಮಾಡಿಬಿಟ್ಟೆ. ಅಷ್ಟೇ, ಮಿಂಡನಿಗೆ ಸೆರಗಾಸಿ ನಾನು ಸೂಳೆಯಾದೆ. ಸಮಾಜದಲ್ಲಿ ನಾನು ಸೂಳೆಯಾದೆ. ಗೌಡ್ರಿ, ಮಾನಗೆಟ್ಟವಳೆ, ನನ್ನ ಮನೆಯಲ್ಲಿ ಸ್ಥಾನವಿಲ್ಲ. ಹೊರಟು ಹೋಗೋ ಇಲ್ಲಿಂದ. ಅಯ್ಯೋ ದೇವರೇ, ನಾನೀಗ ಏನು ಮಾಡಲಿ? ದೇವರಂತ ಗಂಡನಿಗೆ ಮೋಸ ಮಾಡಿ ಮಿಂಡನ ಜೊತೆ ಬಂದರೆ ಇವಾಗ ದೇವರು ನನಗೆ ಸರಿಯಾದ ಶಿಕ್ಷೆಯನ್ನೇ ಕೊಟ್ಟ. ಗೌಡ್ರಿ, ನಿಮ್ ಕೈ ಮುಗಿತೀನಿ. ನನಗೆ ಯಾರ್ ಗತಿ ಇದ್ದಾರೆ? ಪ್ಲೀಸ್ ನಿಮ್ಮ ಮನೆಯಲ್ಲಿ ನನ್ನನ್ನು ಇಟ್ಟುಕೊಳ್ಳಿ. ನಿಮ್ ಕಾಲ್ ಬೀಳ್ತೀನಿ. ಹೋಗು ಎಣ್ಣೆ, ಹೋಗು. ನಿನಗೇನು ಗೊತ್ತು? ನಿನಗೇನು ತಿಳಿಬೇಕು ಈ ಗೌಡನ ಕುತಂತ್ರ? ಹೇಗಾದ್ರೂ ಮಾಡಿ ನನ್ನ ತಂಗಿಯನ್ನು ಕರೆದುಕೊಂಡು ಬಂದು ನನ್ನ ಸರ್ವ ಆಸ್ತಿಯನ್ನೆಲ್ಲ ನನ್ನ ಕೈವಶ ಮಾಡಿಕೊಳ್ಳದಿದ್ದರೆ ನನ್ನ ಹೆಸರು ನರವ್ಯಾಘ್ರ ನಂಜೇಗೌಡನೇ ಅಲ್ಲ. ಅಯ್ಯೋ ದೇವರು, ದೇವರಂತ ಗಂಡ ಇದ್ದರೂ ಅವನಿಗೆ ಮೋಸ ಮಾಡಿದ. ಅಷ್ಟೇ ಯಾಕೆ, ಈ ನೀತಿಗೆಟ್ಟ ಸಮಾಜದಲ್ಲಿ ಮಿಂಡನಿಗೆ ಸೆರಗಾಸಿ ನನ್ನ ಗಂಡನಿಗೆ ಮೋಸ ಮಾಡಿ ಬಂದ. ಆ ದೇವರು ನನಗೆ ಸರಿಯಾದ ಶಿಕ್ಷೆಯನ್ನೇ ಕೊಟ್ಟ. ಗಂಡನನ್ನು ಬಿಟ್ಟು ಬಂದ ಕೈಯಾಳಿಯಾದೆ ನಾನು. ಅಷ್ಟೇ ಯಾಕೆ, ಕೋಪಗೊಂಡರೆ ಅಪ್ಪಿಕೊಂಡು ಮುದ್ದಾಡುತ್ತಿದ್ದ ನನ್ನ ದೇವರಂತ ಗಂಡನಿಗೆ ನಾನು ಮೋಸ ಮಾಡಿದೆ. ಈಗ ನನಗೆ ಗತಿ ಯಾರು? ಈಗ ನನಗೆ ಬೀದಿಯ ಗತಿ. ಭಿಕ್ಷೆ ಬೇಡಿ ತುತ್ತು ಅನ್ನಕ್ಕೂ ಕೂಡ ಪರದಾಡುವಂತ ಪರಿಸ್ಥಿತಿ ನನ್ನದು. ನೋಡಿ, ಯಾರಾದರೂ ನನಗೆ ಒಂದು ತುತ್ತು ಅನ್ನವನ್ನು ನೀಡಿ. ಅಯ್ಯೋ, ಯಾರು ಆಶ್ರಯ ನೀಡುತ್ತಾರೆ ಈ ಜಗದಲ್ಲಿ? ನೀತಿಗೆಟ್ಟ ಕೈಯಾಳಿ ನಾನು. ಗಂಡನನ್ನು ಬಿಟ್ಟು ಸೂಳೆಯಾಗಿರುವೆ. ಮಾನಗೆಟ್ಟ ಹೆಣ್ಣಿಗೆ ಯಾರು ನೀಡುತ್ತಾರೆ ಒಂದು ತುತ್ತು